ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ? ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ, ನಮ್ಮಮ್ಮ ಬರ್ತಾರೆ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್. ನಮ್ಮಮ್ಮ ಬಂದಿದ್ದರು. ನಮ್ಮಮ್ಮ ಏನೇನು ತೊಗೊಂಬಂದಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಐಟಮ್ಸ್ ತೊಗೊಂಬಂದಿದ್ರು ಅಂದರೆ ತಿನ್ನೋದಕ್ಕೆ ತುಂಬಾ ತೊಗೊಂಬಂದಿದ್ರು ನೋಡಿ. ಇದು ಸ್ವೀಟ್ ಅಂತೆ, ಕಾರ್ನ್ಸ್ ಅಂತೆ, ಮತ್ತು ಚಾಕ್ಲೇಟ್ಸ್ ಅಂತೆ, ಅವಲಕ್ಕಿ, ಶಾವಿಗೆ, ಚಾಕ್ಲೇಟ್ ನೋಡಿ ಎಷ್ಟೊಂದು ತೊಗೊಂಬಂದಿದ್ದಾರೆ. ಇದು ನೋಡಿ ಪಾಪ್ಕಾರ್ನ್ ತೊಗೊಂಬಂದಿದ್ದಾರೆ ನೋಡಿ, ಪಾಪ್ಕಾರ್ನ್. ಮತ್ತು ಇದು ಪಕ್ಕದ ಮನೆಯವರಿಗೆ ಕೊಡೋದಕ್ಕೆ ಅಂತ ಎಲ್ಲ ಪ್ಲೇಟಲ್ಲಿ ಇಡ್ತಾಯಿದ್ರು. ಶೇಂಗಾನು ತೊಗೊಂಬಂದಿದ್ರು ನೋಡಿ. ಅದಾದಮೇಲೆ ಮೆಹಂದಿ ತೊಗೊಂಬಂದಿದ್ರು ಫ್ರೆಂಡ್ಸ್. ಮೆಹಂದಿ ಹಚ್ಕೊಳ್ಳೋ ಅಂತ ಎಲ್ಲರೂ ಹಚ್ಕೊತಾ ಇದ್ವಿ. ನಮ್ಮಮ್ಮನೂ ಕೂತ್ಕೊಂಡು ಹಚ್ಕೊತಾ ಇದ್ರು. ನನ್ನ ಮಗಳು ಇಲ್ಲೇ ಇದ್ಲು ನೋಡಿ, ನಾನು ಕೈಗೆ ಹಚ್ಕೊಂಡಿದ್ದೆ. ಅದಾದಮೇಲೆ ಸಾಯಂಕಾಲ ಅವಲಕ್ಕಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಅವಲಕ್ಕಿ ತಿಂದೆ. ಇದು ಮಾರ್ನಿಂಗ್ ವಿಡಿಯೋ ನೋಡಿ ಫ್ರೆಂಡ್ಸ್. ಮಾರ್ನಿಂಗ್ ಚಟ್ನಿ ಮಾಡೋದಕ್ಕೆ ಇದು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರಿತಾ ಇದ್ದೆ. ಈ ಕಡೆ ಸೈಡಿಗೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಟೊಮೊಟೊ, ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡ್ತಾಯಿದ್ದೆ. ನಮ್ಮಮ್ಮ ಫೋನಲ್ಲಿ ಮಾತಾಡ್ತಾಯಿದ್ರು. ಅವ್ರದ್ದು ವಾಯ್ಸ್ ಬರ್ತಾಯಿದ್ರೆ ಐ ಆಮ್ ರಿಯಲಿ ಸಾರಿ. ಅಲ್ಲಿವರೆಗೂ ಅಂತಿದ್ದೀನಿ ನೋಡಿ. ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್. ನನ್ನ ಮಗಳು ಇಲ್ಲೇ ಇದ್ಲು ಅಂತ ಆಟಾಡ್ತಾ ಇದ್ಲು. ಅವಳು ವಾಯ್ಸು ಕೇಳಿಸ್ತಾ ಇರುತ್ತೆ ನಿಮಗೆ. ಈ ಕಡೆ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಇನ್ನೂ ಸ್ವಲ್ಪ ಹುರಿದ್ಬಿಟ್ರೆ ಫುಲ್ಲು ರೆಡಿ ಆಗುತ್ತೆ ನೋಡಿ. ದೋಸೆ ಹಿಟ್ಟು ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಹಸ್ಬೆಂಡು ಮತ್ತು ಇದಕ್ಕೆ ಆಫೀಸಿಗೆ ಹೋಗ್ತಾರಲ್ವ, ಅದಕ್ಕೆ ಕುಕ್ಕರಲ್ಲಿ ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದೆ ನೋಡಿ. ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ರೆಡಿ ಮಾಡಬೇಕು ನೋಡಿ. ಇಲ್ಲಿ ನಮ್ಮ ಮನೆ ಹತ್ರ ಹೂವು ಬಿಟ್ಟಿದ್ದೀವಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ಶೂಟ್ ಮಾಡ್ಕೊಂಡಿದ್ದೆ ನೋಡಿ. ಪಿಂಕ್ ಮತ್ತು ಎಲ್ಲೋ, ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು. ಅದನ್ನು ಶೂಟ್ ಮಾಡ್ಕೋಬೇಕಂತ ಅನ್ನಿಸ್ತು, ಶೂಟ್ ಮಾಡಿಕೊಂಡೆ. ನಾವು ನಿನ್ನೆ ಕೊಟ್ಟಿದ್ವಲ್ಲ ಅವಲಕ್ಕಿ ಆಂಟಿನೂ ಇವತ್ತು ಮಾರ್ನಿಂಗ್ ಸಾಂಬಾರು, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಹಸ್ಬೆಂಡಿಗೆ ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಅವಸರ ಮಾಡಿಕೊಂಡು ದೋಸೆ ಹಾಕ್ತಾಯಿದ್ದೆ ನೋಡ್ಬೋದು. ಅವರೂ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದರು. ಇವಾಗ ನಾನು ದೋಸೆ ಹಾಕೋದಕ್ಕೆ ರೆಡಿ ಆಗಿದ್ದೀನಿ ನೋಡಿ. ಸೈಡಿಗೆ ಆಲೂಗಡ್ಡೆ ಪಲ್ಯ ಇನ್ನೂ ಸ್ವಲ್ಪ ಬೆನಿಬೇಕಿತ್ತು, ಬೆನೆಯೋದಕ್ಕೆ ಬಿಟ್ಟಿದ್ದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ದೋಸೆನೂ ರೆಡಿ ಆಗ್ತಾಯಿದೆ. ಕೆಂಪು ಯಾವ ರೀತಿ ಆಗಿದೆ ನೋಡಿ. ನಾನು ಏನೇನು ಹಾಕಿದ್ದೀನಿ ಅಂದರೆ ದೋಸೆಗೆ ಕಡಲೆಬೇಳೆ ಮತ್ತು ಏನಂತಾರಲ್ವ ಫ್ರೆಂಡ್ಸ್, ಅದು ಇರುತ್ತಲ್ವ, ಮೆಂತೆ, ಉದ್ದಿನಬೇಳೆ ಮತ್ತು ಏನಂದರೆ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿದ್ದೆ ಫ್ರೆಂಡ್ಸ್. ಸಖತ್ತಾಗುತ್ತೆ. ನೀವು ಆ ಥರ ಟ್ರೈ ಮಾಡಿ. ಈ ಕಡೆ ಚಟ್ನಿನೂ ರೆಡಿಯಾಗಿತ್ತು, ಪಲ್ಯನೂ ರೆಡಿಯಾಗಿತ್ತು. ಟೀ ಅರ್ಧಂಬರ್ಧ ಕುದ್ದಿತ್ತು, ಯಾಕಂದರೆ ಅವಸರ ಇತ್ತಲ್ವ ಹಸ್ಬೆಂಡಿಗೆ ದೋಸೆ ಹಾಕ್ಕೊಳ್ಳೋದು. ಅದಕ್ಕೆ ದೋಸೆ ಮಾಡೋದಕ್ಕೆ ಇಟ್ಟಿದ್ದೆ. ಈ ಕಡೆ ಪಲ್ಯನೂ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅಂತ ಫ್ರೈ ಮಾಡೋದಕ್ಕೆ ಬಿಟ್ಟಿದ್ದೆ ನೋಡಿ. ಫೈನಲ್ ಆಗಿ ರೆಡಿ ಆಯಿತು. ಹಸ್ಬೆಂಡ್ಗೆ ಕೊಡೋಕೆ ಹೋಗಿದ್ದೆ ನೋಡಿ. ಅವರೂ ಚೆನ್ನಾಗಾಗಿದೆ ಅಂತ ದೋಸೆ ಹಾಕ್ಕೊಟ್ಟೆ, ತಿಂದು ಅವರು ಆಫೀಸಿಗೆ ಹೋದ್ರು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಪೂಜೆ ಸಾಮಾನೆಲ್ಲ ತೊಳೆದು ಸ್ನಾನ ಮಾಡೋಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ನಾನು. ಯಾಕೆ ಅಂದರೆ ಮತ್ತೆ ಮಗಳು ಎದ್ಬಿಟ್ರೆ ಆಗೋದಿಲ್ಲ ಅಂತ. ಆದ್ರೂ ಇವತ್ತು ಅಮ್ಮ ಇದ್ರಲ್ವ, ಏನೂ ಟೆನ್ಷನ್ ಇರಲಿಲ್ಲ. ಹೂವು ಎಲ್ಲ ತೊಗೊಂಬಂದಿದ್ರು, ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಫುಲ್ಲು ಖುಷಿಯಿಂದ ಪೂಜೆ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ರಾಯರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ದೀನಿ ನೋಡ್ಬೋದು. ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀನಿ ಅಂತ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಬಂದೆ. 10 ಗಂಟೆ ಆಗಿತ್ತು. ಇವಾಗ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸು. ಹೊಟ್ಟೆ ಫುಲ್ ಹಶ್ವಾಗಿಬಿಟ್ಟಿತ್ತಲ್ವ, ಯಾವಾಗ ಹಾಕ್ಕೊಂಡು ತಿಂತೀನಿ ಅಂತ ಕಾಯ್ತಾ ಇದ್ದೆ ನೋಡಿ. ದೋಸೆ ರೆಡಿ ಮಾಡ್ಕೊತಾ ಇದ್ದೆ. ಪಲ್ಯ ಎಲ್ಲ ರೆಡಿ ಆಗಿತ್ತು. ಈಸಿಯಾಗಿ ದೋಸೆ ಹಾಕ್ಕೊಂಡು ತಿಂದುಬಿಟ್ರೆ ಆಯಿತು ನೋಡಿ. ಅಮ್ಮ ಮಗಳನ್ನ ತೂಕ್ಕೊತಾ ಇದ್ಲು, ಆಟ ಆಡಿಸಿದ್ಲು. ಆಮೇಲೆ ಮಲ್ಕೊಂಬಿಟ್ಲಲ್ವ, ತೊಟ್ಲಕ್ಕೆ ಹಾಕ್ಬಿಟ್ಟು ತೂಗ್ತಾ ಇದ್ಲು. ನಾನು ಈ ಕಡೆ ಸೈಡಿಗೆ ದೋಸೆ ಹಾಕ್ಕೊಂಡು ಪಲ್ಯನ ಇಟ್ಕೊತಾ ಇದ್ದೆ ನೋಡಿ. ಸ್ವೀಟ್ಸ್ ಎಲ್ಲ ಜಾಸ್ತಿನೇ ತೊಗೊಂಬಂದ್ಬಿಟ್ಟಿದ್ದಾರೆ ತಿನ್ನೋದಕ್ಕೆ. ಏನು ಐಟಮ್ಸ್ ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಐಟಮ್ಸ್ ಇದೆ. ಆದರೂ ಜಾಸ್ತಿ ಐಟಮ್ಸ್ ಇದ್ದಾಗ ತಿನ್ನಬೇಕಂತ ಅನಿಸಲ್ಲ, ಏನೂ ಇರಲ್ಲ ನೋಡಿ. ಆವಾಗ ಅದು ತಿನ್ಬೇಕು ಇದು ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಿಮಗೂ ಇದೇ ರೀತಿ ಆಗಿದೆನಾ? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ.
ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ದೋಸೆ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ಬ್ಯಾಟಿಂಗ್ ಮಾಡೋ ಸಮಯ. ಸ್ಮಾಲಾಗಿ ಮಾಡ್ಕೊಂಡಿದ್ದೀನಿ, ಲೆಂತಿಯಾಗಿಲ್ಲ ವಿಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.